ಹೋಗ್ತಾ ಇದೀವಿ ಶಿರ್ಸಿ ಜಾತ್ರೆಗೆ. ಆಕಾಶ್ ಅವ್ರು ಇಲ್ಲೇ ಇದಾರೆ. ಮಂಡಕ್ಕಿಗೆ ಎಗ್ಗ ಕೊಡ್ತಾರಂತ. ಕಾಣಿಸ್ತಿಲ್ಲ ನಾಚಿಕೆ. ಈಗ ಶಿರ್ಸಿಗೆ ಬಂದಿದೀವಿ ಸರ್. ಎಷ್ಟು ನಿಮ್ ರೇಟು ಸರ? ಜನ ನೋಡೋದ್ರಲ್ಲಿ ಏನೋ ಖುಷಿ ಸಿಗ್ತಿದೆ ನಮ್ಗೆ. ಇಲ್ಲಿರೋದು ಎಲ್ಲೂ ಸಿಗಲ್ಲ ಅನ್ಸುತ್ತೆ. ಬೆಂಕಿ. ಓಕೆ, ದರ್ಶನ ಸಿಕ್ತು. ಫಸ್ಟಿಗೆ ಮಸಾಲೆ ಪುರಿ ತಿನ್ನಕ್ ಬಂದಿದೀವಿ. ಮಸಾಲೆ ಯಾಕೆಂದ್ರೆ ಅವನ ಮೇಲೆ ಟ್ರಯಲ್ ಮಾಡ್ಬೇಕಂತೆ, ಮನುಷ್ಯ ತಿನ್ನಕ್ಕಿಂತ ಮುಂಚೆ ಪ್ರಾಣಿಗಳ ಮೇಲೆ. ತಿಂದಿ ಚೂರು ಚೆನ್ನಾಗಿರ್ಲಿಲ್ಲ. ಈ ಗೋಬಿಲಿ 0 ಕಲರ್. ಎಲ್ಲೇ ಹೋದ್ರು ಹೊಟ್ಟೆ ನೀಟಾಗಿ ಬಿಡ್ಬೇಕು. ಚಿಯರ್ಸ್. ಫೈನಲ್ ಇವನು ಚಿಯರ್ಸ್ ಹೊಡೆದ ನಮ್ ಜೊತೆ ಐಸ್ ಕ್ರೀಮ್ ಅಲ್ಲಾದ್ರು. ಅಲ್ಲಿ ಟಾಕ್ಸಿಕ್ ನೋಡಿದ್ರೆ ಇಲ್ಲಿ ಡೆವಿಲ್ ಇದಾರೆ. ಚಾಲಿ ಮಾಡ್ತಾನೆ, ಬಟ್ ಮನೆಗೆ ಹೋಗ್ತಿದ್ದಂಗೆನೆ ಎಲ್ಲ ಮೆನ್ಷನ್ ಮಾಡೋ ಅಂತ ಕೇಳೋದು ಇವನೇ. 10,000 ಕೊಟ್ಟರು ನಮ್ಗೆ ಇದು ಕಟ್ಟಲ್ಲ. ಭಯ ಅನ್ನೋದು ಕುತ್ಕೊಳ್ಳೋದು. ಟೈಮು 11 ಗಂಟೆ ಆಯ್ತು. ಜನ ಮಾತ್ರ ಹಂಗೆ ಇನ್ನೂ ಜಾಸ್ತಿ ಆಯ್ತವ್ರೆ. ನಮ್ಗೇನ್ ಬಂದೈತೆ ಗೊತ್ತಿಲ್ಲ. ಜಾತ್ರೆಗಂತ ಹೋದವರು ಬೀಚ್ ನೋಡಿ ಈಗ ಫಾಲ್ಸ್ ನೋಡಕ್ ಹೋಗೋಣ ಅಂತ ಯೋಚನೆ ಮಾಡ್ಕೊಂಡು ಟೀ ಕುಡಿತಿದೀವಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಓಕೆ, ವೆಲ್ಕಮ್ ಬ್ಯಾಕ್ ಟು ಗೌತಮ್ ಅಪ್ಪಿ ವ್ಲಾಗ್ಸ್. ಈಗ ನಾವು ಹೋಗ್ತಾ ಇದ್ದೀವಿ ಶಿರ್ಸಿ ಜಾತ್ರೆಗೆ. ಆಕಾಶ್ ಅವರು ಇಲ್ಲೇ ಇದ್ದಾರೆ, ಸಮರ್ಥ್ ಅವರು ಇದ್ದಾರೆ, ಮುಂದೆ ಓಂ ಪ್ರಕಾಶ್ ಅವರು ಇದ್ದಾರೆ, ಮತ್ತೆ ಮದುವೆ ಗಂಡು ಅಕ್ಷಯ್ ಶೆಟ್ಟಿ ಅವರು ಇದ್ದಾರೆ. ಜಾತ್ರೆಯಲ್ಲಿ ಸಿಗೋಣ. ಅಲ್ಲಿ ಎಲ್ಲಿ ಹೋಗ್ಬೇಕು? ಅಲ್ಲಿ ಹೋದ್ರೆ ನಮ್ ಗೌರೀಶ್ ಅವ್ರು ರೆಕಮೆಂಡ್ ಮಾಡಿ ಕಳ್ಸ್ಯಾರ. ಇಲ್ಲಿಗೆ ಏನ್ ಸಿಗತ್ರ? ಮಂಡಕ್ಕಿಗೆ ಎಗ್ಗ ಕೊಡ್ತಾರಂತ. ಹೊಸ ತರ ತಿನ್ನೋಣ. ತಿನ್ಬಿಟ್ಟು ಹೆಂಗಿದೆ ಹೇಳೋಣ. ಗೌರೀಶ್ ಅವ್ರು ಕೊಟ್ಟಿರ ಐಪಿಗೆ ಮ್ಯಾಚ್ ಇದ್ವಿ. ಏನು ಅಂದ್ರೆ ಮಂಡಕ್ಕಿ ಮೊತ್ತನ ಕಾಣಿಸ್ತಿಲ್ಲ. ಹಾಯ್ ಓಂ ಪ್ರಕಾಶ್ ಇವರೇ. ಓಂ ಪ್ರಕಾಶ್ ಇವ್ರನ್ನ ನೋಡಿರ್ತೀರಾ. ಇವ್ರ ಬ್ಯಾಚುಲರ್ ರೇಟ್ದೆಲ್ಲ ಹೋಗಿದ್ವಿ. ಇಲ್ಲಿ ಇವ್ರು ಅಕ್ಷಯ್ ಶೆಟ್ಟಿ. ಇವ್ರ ಇನ್ಮೇಲಿಂದ ತುಂಬಾ ಸೈಲೆಂಟ್ ಆಗಿರ್ತಾರೆ ನಮ್ಮ ಬ್ಲಾಗ್ ಅಲ್ಲಿ. ಸಮರ್ಥ ಇವ್ರು ಆಗ್ಲೇ ಸೈಲೆಂಟ್ ಆಗಿದ್ರು. ಅವನಿಗೆ ಸೈಲೆಂಟ್ ಮಾಡೋದು ಕಲೆ ಅನ್ನೋದು ಇವರ ಇಲ್ಲಿಂದ ಈ ನರ ನಾಡಿಯಿಂದ ಇಲ್ಲಿಂದ ಸ್ಟಾರ್ಟ್ ಆಗಿ ರಕ್ತದಲ್ಲಿ ಏನು ಇರ್ಲಿಲ್ಲ. ಇವನು ರಕ್ತದಲ್ಲಿ ಇದೆ ಅಂತ ತೋರಿಸ್ಕೊಂತೀಯಾನೆ. ನಾಚಿಕೆ. ಆ ನಗು ನೋಡಿ. ನನಗೆ ಲೈಫ್ ಟೈಮಲ್ಲಿ ಒಂದೇ ಆಸೆ ಇರೋದು, ಒಂದ್ಸಲ ಸಿಸಿಲ್ ಆಡ್ಬೇಕು ಅಂತ. ಅರ್ಥ ಆಯ್ತಾ? ಸೊ ಈಗ ಸಿಸಿಯಲ್ಲಿ ಯಾರು ಆಡ್ತಿರೋದ್ರೆ ಇವನ್ ಯಾಕೆ ಆಡ್ಬೇಕು ಅಂತ ನಿಮಗೆ ಗೊತ್ತಾಯ್ತಾ? ಗೊತ್ತಾಗಿದ್ರೆ ಅವ್ರ ಹೆಸರನ್ನ ಮೆನ್ಷನ್ ಮಾಡಿ. ನಾನೇನೋ ಟ್ರೋಲ್ ಮಾಡ್ತಿದೀನಿ ಅಂತ. ನಾನು ಅಪ್ಪಟ ಕಿಚ್ಚನ ಅಭಿಮಾನಿ. ನೆಕ್ಸ್ಟ್ ಈಗ ಅರ್ಧ ದಾರಿಗೆ ಬಂದಿದೀವಿ. ನಮ್ ಗೌರೀಶ್ ಅವರು ಒಂದ್ ಹತ್ರ ಹೇಳಿ ಮಂಡಕ್ಕಿ ಆಮೇಲೆ ಅದಕ್ಕೆ ಎಗ್ಗ ಕೊಟ್ಟಿದ್ರು. ಆದ್ರೆ ಕೊಬ್ಬರಿ ಎಣ್ಣೆ ಇತ್ತು, ಚೆನ್ನಾಗಿತ್ತು ತಿನ್ನಕ್ಕೆ. ಅವರೆಲ್ಲ ಬಾರ್ಸಿದ್ರು, ಚೆನ್ನಾಗಿತ್ತು. ಈಗ ಟೀ ಹೇಳಿದೀವಿ. ಟೀ ಚೆನ್ನಾಗಿರುತ್ತೆ ಅನ್ಕೊಂಡಿದೀವಿ ಪಕ್ಕ. ಇಲ್ಲ, ನಾವು ಇಲ್ಲಿಂದ ನೆಕ್ಸ್ಟ್ ಶಿರ್ಸಿಗೆ ಹೋಗ್ತೀವಿ. ಒಳ್ಳೊಳ್ಳೆ ಚೆನ್ನಾಗಿ ತಿಂತೀವಿ. ಈ ಫಸ್ಟ್ ಆಟ ಎಲ್ಲ ಆಡ್ಬೋಣ, ಇಲ್ಲಾಂದ್ರೆ ಎಲ್ಲ ಹೊರಗೆ ಬಂದ್ಬಿಡುತ್ತೆ. ಆಟ ಅಂತ ಏನಿಲ್ಲ. ಇಲ್ಲ, ಜಾಯಿಂಟ್ ವೀಲ್ ಅಲ್ಲಿ ಆಡ್ಬೇಕೇನ? ಸರ್ಕಸ್ಗೆ ಹೋಗೋಣ. ಸುಮಾರು ದಿನ ಆಗಿದೆ. ಆಯ್ತು. ಟಿಕೆಟ್ ಪ್ರಮೋಷನ್ ಶುರು ಆಗಿಲ್ಲಲ್ಲ ಇನ್ನು. ಟಿಕೆಟ್ ಗೊತ್ತಾಯ್ತಾ? ಇಲ್ಲಿ ಎಷ್ಟು ದೂರ ಇದೆ ಮಚ್ಚ? 5 ಕಿಲೋಮೀಟರ್ಗೆ ಈ ರೇಂಜಿಗೆ ಟ್ರಾಫಿಕ್ ಇದೆ ಫುಲ್ಲು. ಬೆಂಕಿ. ಈಗ ಶಿರ್ಸಿಗೆ ಬಂದಿದೀವಿ. ಪಾರ್ಕಿಂಗ್ಗೆ 100 ರೂಪಾಯಿ ಕೊಟ್ಟಾಯ್ತು. ಓಂ ಅವರೇ ನಮಸ್ಕಾರ. ನಮ್ ಬ್ಲಾಗಿಗೆ ಬರ್ತಿದ್ದೀರಾ? ಫುಲ್ ಓಪನ್ ಆಗಿ ಮಾತಾಡಕ್ಕೆ ಹೇಗೆ ಅನಿಸ್ತಿದೆ? ಏನಿಲ್ಲ, ಇಲ್ಲಿ ನೀವು ಶಿರ್ಸಿಗೆ ಯಾಕೆ ಜನ ಇಷ್ಟೊಂದು ಜನ ಬರ್ತಾ ಇದಾರೆ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಕಾರಣ ಇರ್ಬೋದು. ಬಟ್ ಇದ್ರೆ ಒಂದು ಸರಿ ಅಲ್ಲಿಂದ 5 ಕಿಲೋಮೀಟರ್ ಇಲ್ಲಿ ತನಕ ಬಂದು ಈ ಲೈಟ್ಗಳನ್ನ, ಈ ಜನರ ಉತ್ಸಾಹನ ನೋಡಿದಾಗ ಒಳ್ಳೆ ವೈಬ್ ಇದೆ, ಏನೋ ಖುಷಿ ಇದೆ. ಅದಕ್ಕೋಸ್ಕರನೇ ಬರೋದು ಎಲ್ಲರೂ. ಬೆಂಕಿ ಹೆವಿ ಜನ ಅವರ. ಇವತ್ತು ಎಷ್ಟಂತೆ? ದೇವಸ್ಥಾನದ ಹತ್ರ ಹೋಗ್ತೀವಿ, ಅಲ್ಲಿ ಇರೋದು ಇನ್ನೂ ದೊಡ್ಡ ಮಾರಿ ಜಾತ್ರೆ. ನೋಡೋಣ. ಹಾಯ್ ಆಕಾಶ್. ಹಾಯ್, ಹೇಗಿದೆ ವೈಬು ಎಂಟ್ರಿಲಿ? ವೈಬು ಚೆನ್ನಾಗಿದೆ. ಈ ಸಲ ಫುಲ್ಲು ಇನ್ನೂ ಜಾಸ್ತಿ ಲೈಟ್ಗಳೆಲ್ಲ ಕಾಣಿಸ್ತಿದೆ. ಅವಾಗೆಲ್ಲ ಈ ನಾವು ಲಾಸ್ಟ್ ಟೈಮ್ ಬಾರ ಸ್ಯಾಮ್ ಈ ರೋಡ್ಗಳೆಲ್ಲ ಇಷ್ಟು ಅಗಲ ಇರಲಿಲ್ಲ. ಈಗ ಆಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ. ಮುಂದೆ ಹೋಗಿ ನೋಡೋಣ. ಇನ್ನು ಹೆವಿ ಜನ ಇದಾರೆ ಅಂತಾರೆ. ಲೆಟ್ಸ್ ಗೋ. ಸರ್, ಎಷ್ಟು ನಿಮ್ಮ ರೇಟು ಸರ? ಜನ ನೋಡೋದ್ರಲ್ಲಿ ಏನೋ ಖುಷಿ ಸಿಗ್ತಿದೆ ನಮಗೆ. ಎಲ್ಲೋದ್ರೂ ಜನ ಹುಡುಕ ಹೋಗ್ತೀವಿ.
ಇವತ್ತು ಬಂದಿದ್ದೀವಿ ಇಲ್ಲಿಗೆ, ಇವತ್ತು ಹೈಯೆಸ್ಟ್ ಕ್ರೌಡ್ ಅಂತಿಲ್ಲಿ. ಹೆವಿ ಹೆವಿ ಜನ, ಬರೀ ಜನ ಅನ್ನೋದೇ ಹೇಳ್ತಿದೀವಿ. ಏನೇನ್ ಬೇಕು ಎಲ್ಲ ಸಿಗತ್ತೆ, ಬಟ್ಟೆ ಎಲ್ಲ. ಒಂದೇ ಸೈಟ್ ಬೇಕಾ, ಪೂಮಾ ಬೇಕಾ, ಏನೇನ್ ಬೇಕೆಲ್ಲ ಇದೆ. ಬೀಚ್ ವೇರ್ ಇಂದ ಎಲ್ಲದೂ ಇಲ್ಲ ಸಿಗತ್ತೆ. ಬೆಂಕಿ ಮನ್ಯಾಗ ಸ್ಕರ್ಟನ್ ಬೇಕಾ, ಟೋನ್ ಜೀನ್ಸ್, ಜೀನ್ಸ್ ಪ್ಯಾಂಟ್ ಬೇಕಾ, ಚಟ್ಟೆ ಪ್ಯಾಂಟ್ಗಳು ನೋಡೋ ಮದ್ವೆಗೆ ಚಟ್ಟೆ ಪ್ಯಾಂಟು ಯಾವ್ದು ಬೇಕು ತಾನೆ, 200 ರೂಪಾಯಿ. ನೋಡಿ ಪ್ಯಾಂಟ್ ನೀವು ನೋಡ್ತೀರಲ್ಲ, ಇದು ಬಿಗ್ ಬಾಸ್ ಅಲ್ಲಿ ಸುದೀಪ್ ಹಾಕಿದ ಪ್ಯಾಂಟ್ ಇದು. ಏನೇನೆಲ್ಲ ಇದೆ ಗುರು, ಮೊಬೈಲ್ ಇಲ್ಲಿರೋದು ಎಲ್ಲೂ ಸಿಗಲ್ಲ ಅಂತ. ಬೆಂಕಿ ಮೊಬೈಲ್ ಕವರು ಇಲ್ಲಿ ನೋಡಿ. ಇಲ್ಲಿ ಏನೇನು ಕಳ್ಕೊತಾರ ಜನ ಯಾರಿಗೂ ಗೊತ್ತಿಲ್ಲ ಗುರು. ಸ್ಟ್ಯಾಂಪ್ ಪ್ಯಾಡ್ ಯಾವ್ದು ಆಗಲ್ವಲ್ಲ, ಅದು ಖುಷಿ ಪಡ್ಬೇಕು. ಓಕೆ, ದರ್ಶನ ಸಿಕ್ತು, ದರ್ಶನ ಆಯ್ತು. ಈಗ ನೆಕ್ಸ್ಟ್ ಎಲ್ಲಿ ಹೋಯ್ತಾ ಇದೀವ? ಓಡೋದು ಏಕೆ ಹೋಯ್ತಾ ಇದೀವಿ? ಸಕಲಾಗಿದೆ. ಇಲ್ಲಿ ಹೋಗಿ ಬರೋಷ್ಟೊತ್ತಿಗೆ ಬೇವ್ತೋದ್ವಿ. ಏನೋ ಸಮಯ ಹೇಳ್ದಲ್ಲ, ತೇರು ಅಲ್ಲೇ ದೇವ್ರು ಕೂರ್ಸೋದು ಅಂತ ಹೇಳ್ದ. ನಮ್ಗೆ ಏನಾದ್ರು ಮಾಹಿತಿ ಕೇಂದ್ರ ಇವನು ಎಲ್ಲ ಹೇಳ್ಕೊಡ್ತಾನೆ. ಫಸ್ಟಿಗೆ ಮಸಾಲೆ ಪುರಿ ತಿನ್ನಕ್ ಬಂದಿದೀವಿ. ಮಸಾಲೆ ರೆಡ್ ಕಲರ್ ಮಸಾಲೆ ಆಗ್ತದೆ. ಅದ್ ನೋಡ್ತಿದ್ರೆ ನಮ್ಗೆ ಇನ್ನೂರನ್ನೆಲ್ಲ ಕೊಡ್ತಿದ್ರೆ ಆ ಥರ ನೆನಪಾಗ್ತಿದೆ. ಮಸಾಲೆ ಕಲಿಸ್ತಿರೋದು ಇರಿ, ತೋರಿಸ್ತೀನಿ ರೀ. ಮೊದಲಕ್ಕೆ ಬಂದದ್ದು ಸೇವ್ ಪೂರಿ. ನಿಂತ ಇರೋರು ಆಕಾಶ್ ಆರ್ ಪಾಟೀಲ್. ಯಾಕೆಂದ್ರೆ ಅವನ ಮೇಲೆ ಟ್ರಯಲ್ ಮಾಡ್ಬೇಕಂತೆ, ಮನುಷ್ಯರು ತಿನ್ನಕ್ಕಿಂತ ಮುಂಚೆ ಪ್ರಾಣಿಗಳ ಮೇಲೆ. ಬಿಸಿ ಇದೆಯಾ, ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ. ನಾವ್ ಹೆಂಗೋ 1 ಬೈಟ್ ಹೇಳಿದೀವಿ. ತಿಂದಿ ಚೂರು ಚೆನ್ನಾಗಿರ್ಲಿಲ್ಲ. ಹುಳಿ ಇತ್ತು. ಏನು ಮಾಡೋಕ್ಕಾಗಲ್ಲ, ಬೆಲೆ ಎಲ್ಲೂ ಸಿಗಲ್ಲ ಸರ್. ಈ ಗೋಬಿಲಿ 0 ಕಲರ್, ಯಾವುದು ಕಲರ್ ಇಲ್ಲ ಇದರಲ್ಲಿ. ನೋಡಿ ಫುಲ್ಲು ಬೆಳ್ಳೋಗಿದೆ. ಈಗ ಇವನಿಗೆ ಇಲ್ಲೂ ಒಂದು ಕ್ವಶನ್ ಹೇಳ. ಹಾ, ಬೇಜಾನಿದೆ, ಹತ್ತೋಗಿದೆ ಅದು. ನಮ್ ಟೆಸ್ಟರ್ ಈಗ ಗೋಬಿ ತಿಂದಿದೆ. ಟೆಸ್ಟರ್ ಹೇಗಿದೆ? ನಾನೆಲ್ಲೂ ಫಸ್ಟ್ ತಿನ್ನಲ್ಲ, ಇವ್ರು ತಿಂದಾದ್ಮೇಲೆ ನಾನು ತಿಂತೀನಿ. ಸಮರ್ಥನೂ ತಿಂತಾನೆ, ಆದ್ರೆ ಇವತ್ತು ತಿಂದಿಲ್ಲ. ಎಲ್ಲೇ ಹೋದ್ರು ಹೊಟ್ಟೆ ನೀಟಾಗಿ ಬಿಡ್ಬೇಕು. ಹೊಟ್ಟೆ ನೀಟಾಗಿ ಬಿಟ್ರೆ ಏನಾದ್ರು ಮಾಡ್ಬೋದು. ಏನ್ರೆ ಗೋಬಿ ಟೈಮ್. ಈಗ ನಮ್ಮ ಬ್ರ್ಯಾಂಡ್ ಐಸ್ ಕ್ರೀಮ್ ತಿಂತಾ ಇದೀವಿ. ಯಾವ್ದು ಬ್ರ್ಯಾಂಡು? ಚಿಯರ್ಸ್. ಅಪ್ಪ ಫೈನಲ್ ಇವನು ಚಿಯರ್ಸ್ ಹೊಡೆದ ನಮ್ಮ ಜೊತೆ ಐಸ್ ಕ್ರೀಮ್ ಅಲ್ಲಾದ್ರು. ಫೋಟೋ ಮುಗ್ದಿದೆ. ಅಲ್ಲೆಲ್ಲ ಈ ತರ ಲೈನಲ್ಲಿ ಹೋಗೋರಲ್ಲ ನಾವು. ಯಾವುದು? ಪ್ರಮೋಷನ್ ಟಾಕ್ಸಿಕ್. ಭಾರಿ ಕಷ್ಟ, ಮೂವ್ ಆಯ್ತಾನೇ ಇಲ್ಲ. ಸ್ಕೂಲಲ್ಲಿ ಮಕ್ಕಳು ಹೋಯ್ತಾರಲ್ಲ, ಹಂಗೆ ಹೋಯ್ತಾ ಇದೀವಿ ಒಂದೊಂದೇ. ಅಲ್ಲೇ ಟಾಕ್ಸಿಕ್ ನೋಡಿದ್ರೆ ಇಲ್ಲಿ ಡೆವಿಲ್ ಇದ್ದಾರೆ. ಇದು ಈಗ ನಮ್ಮ ಹೆಂಗ್ ಬರುತ್ತೆ, ಅದು ರೆಕಾರ್ಡ್ ಆಗಲ್ಲ. ಸೊ ಓಮಂಗೆ ಹೊಟ್ಟೆ ಹಸ್ತಿದೆ, ಅವನಿಗೆ ಒಳ್ಳೆ ಊಟ ಕೊಡಿಸ್ಬೇಕು ಫಸ್ಟು. ಅದು ನಮ್ಮ ಗುರಿ. ಓಮ, ನಿಮ್ಗೆ ಊಟ ಕೊಡಿಸೋಣ ಬನ್ನಿ. ಯಾರು? ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್. ಎಲ್ಲಿದ್ದಾಳೆ? ಸುಮಿತ್ ಸಂಕೋಯಿ ಜೊತೆ ಕಲ್ಯಾಣಿ ನೋಡಿ. ಹೌದಾ? ಏನಿಲ್ರಿ, ಅಲ್ಲಿ ಮುಂದೋಗಿದ್ವಲ್ಲ ದೇವರ ದರ್ಶನ ಕುಂಕುಮಕ್ಕೆಲ್ಲ ಹಂಗ್ ಮಾತಾಡ್ತಾನೆ. ಬಟ್ ನೀವು ಯಾರು ನೋಡದೆ ಇರೋ ತರ ಮದುವೆ ಒಂದ್ ನಡೆಯುತ್ತೆ. ಏಪ್ರಿಲ್ 12ನೇ ತಾರೀಕು ಒಂದ್ ವ್ಲಾಗ್ ಬರುತ್ತೆ. ಆ ತರ ನೀವು ಮದ್ವೆ ನೀವು ನೋಡೇ ಇರಲ್ಲ. ನೋಡ್ತೀರಾ? ಹಂಗಲ್ಲಿ ಇವನೊಂದು ಕಲೆ ಇದೆ, ಇವನಿಗೆ ಒಂದು ಕಲೆ ಇದೆ. ಎಷ್ಟು ಜಾಲಿ ಮಾಡ್ತಾನೆ. ಬಟ್ ಮನೆಗೆ ಹೋಗ್ತಿದ್ದಂಗೆನೆ ಎಲ್ಲ ಮೆನ್ಷನ್ ಮಾಡೋ ಅಂತ ಕೇಳೋದು ಇವನೇ. ಒಂದು ಸತಿನೂ ಮೊಬೈಲ್ ತೆಗಿಯಲ್ಲ. ಈಗ ಯಾವ್ದೋ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಇತ್ತು, ಇಲ್ಲಿ ಬಂದ್ವಿ. ವೈಬ್ ಇನ್ನು ಡಬಲ್ ಆಯ್ತು. ಕೋಟೆಕೆರೆ ಸಕ್ಕತ್ತಾಗಿದೆ.
ಈ ಕೆರೆಯಲ್ಲಿ ಅಮ್ಮನವ್ರ ಮೂರ್ತಿ ಸಿಕ್ಕಿದ್ದು. ಸೊ ಇಲ್ಲಿಗೆ ಬಂದಿದ್ದೀವಿ. ಸಕ್ಕತ್ತಾಗಿದೆ ವೈಬು, ಫುಲ್ಲು ಲೈಟ್ಸು, ಮಜಾ ಇದೆ ಇದು. ದಕ್ಷಿಣದ ಅತಿ ದೊಡ್ಡ ಏನೇ ಹೌದೌದು ಫೀಲ್ ಆಗ್ತಿದೆ. ಬಟ್ ಏನಾದ್ರು ಈ ಜಾತ್ರೆ ಎಲ್ಲ ಬರೋದು ಫೀಲ್ ಸಿಗೋದು ಬೆಂಗಳೂರಲ್ಲಿ ಎಷ್ಟೇ ಕಷ್ಟ ಮಾಡಿದ್ರು ಸಿಗಲ್ಲ. ಸಾಂಗ್ ಹೇಳ್ದಲ್ಲ ಹೇಳೋ, ಫುಲ್ ಸಾಂಗ್ ಹೇಳಿದ್ರೆ ಕಾಪಿರೈಟ್ಸ್ ಆಗ್ತಾರೆ ಯೂಟ್ಯೂಬಲ್ಲಿ, ಅದಕ್ಕೆ ಹೇಳಲ್ಲ. ನಾವು 1000 ಕೊಟ್ಟರು ಇದಕ್ಕೆ ಹತ್ತಲ್ಲ, 10,000 ಕೊಟ್ಟರು ನಮ್ಗೆ ಇದಕ್ಕೆ ಹತ್ತಲ್ಲ. ಇನ್ನು 2 ವರ್ಷದಲ್ಲಿ ನೀನು ಮೂರು ಎಲ್ಲ ಕರ್ಕೊಂಡು ಬರ್ತೀರಲ್ಲ. ಇನ್ನೂ ಒಂದು ಜಾಯಿಂಟ್ ವೀಲ್ಗೆಲ್ಲ ಹಚ್ಚಿಲ್ಲ. ದೊಡ್ಡದಾಗೋಣ ಕರ್ಕೊ ಹೋಗ್ತವ್ರೆ. ಎಲ್ಲಿಗೆ ಹೋಯ್ತು? ದೊಡ್ಡದಾಗಿ ಮಾಡಬೇಕು. ಕಾಣಿಸ್ತಾ ಇದೆ ಭಾರಿ ದೊಡ್ಡದು, ಅಲ್ಲೇ ಹೋಗೋಣ. ವ್ಯೂ ಚೆನ್ನಾಗಿ ಸಿಗತ್ತೆ. ಆಲ್ರೆಡಿ ವ್ಯೂವಲ್ಲ ಇದ್ದೀವಿ, ಫುಲ್ಲು ವೈಬ್. ಭಯ ಅನ್ನೋದು ಫುಲ್ ಕುತ್ಕೊಳ್ಳೋದು ಆದ್ರೂ ಇದು ದೊಡ್ಡದಿದೆ. ಎಲ್ಲ ಜಾಯಿಂಟ್ ವೀಲ್ ಜೊತೆ ದೊಡ್ಡದು. ಟೈಮು 11 ಗಂಟೆ ಆಯ್ತು. ಜನ ಮಾತ್ರ ಹಂಗೆ ಇನ್ನೂ ಜಾಸ್ತಿ ಆಯ್ತವ್ರೆ. ಓಮ ಅವರೇ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಜನ ಮರಳು ಜಾತ್ರೆ ಮರಳು ಅಂತ ಹಳೆ ಕಾಲದಲ್ಲಿ ಗಾದೆ. ಏನ್ ಜನ ಇದಾರೆ ಅಂದ್ರೆ ಎಲ್ಲಿವರೆಗೂ ನೋಡ್ತೀರಾ ಅಲ್ಲಿವರೆಗೂ ಜನ. ಜಾತ್ರೆ ಎಲ್ಲ ಹಿಂಗೆ ಇರ್ತಾರೆ ಅನ್ಸುತ್ತೆ. ಮೇ ಬಿ ಏನ್ ಸ್ಯಾಮಿ, ನಮ್ಮ ಸ್ಯಾಮಿ ಅವರು ಒಳ್ಳೊಳ್ಳೆ ಆಂಗಲ್ ಅಲ್ಲಿ ಫೋಟೋ ತಗೊ ಬಂದವ್ರೆ, ಎಲ್ಲ ಸ್ಟೋರಿಗೆ ಹಾಕೋಣ. ಇಬ್ರು ಫಸ್ಟ್ ಟೈಮ್ ಸೇರಿಸಿ ಜಾತ್ರೆ. ನಮ್ಮಿಬ್ರದ್ದು ಫಸ್ಟ್ ಟೈಮ್. ಒಳ್ಳೆ ಜನ ನೋಡ್ತಿರೋ ಖುಷಿ ಇದೆ. ಹೌದೌದು. ಇದೆಲ್ಲ ಬಂದ್ಮೇಲೆ ಗಿರ್ಮಿಟ್ ತಿಂದು ಹೋಗಕ್ಕಾಗತ್ತಾ? ಗಿರ್ಮಿಟ್ಟು, ಮೆಣಸಿನ್ಕಾಯಿ, ಜಾತ್ರೆ ಮುಗೀತು, ಬೀಚಿಗೆ ಹೋಯ್ತಾ ಇದ್ದೀವಿ. ಮಚ್ಚ ಹೋಗೋಣ ಮಚ್ಚ. ಈಗ ಏನೋ ಇದನ್ನ ನಾನು ಎಲ್ಲೂ ಕಟ್ ಮಾಡಲ್ಲ. ಈಗ ನಾವು 1 hour ಹೋಗ್ತಿದ್ದೀವಿ, ಬೀಚಿಗೆ ಹೋಗೋಣ ಅಂತ ಹೇಳ್ತೀನಿ. ಬೇಡ ಅಂತಿದ್ದೀನಿ. ಈಗ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ಹೋದ್ರೆ ವಿಡಿಯೋ ಹಾಕ್ತೀವಿ, ನೋಡೋಣ. ಅವ್ನು ಮಲ್ಕೊಂಡ್ರೆ ಹೋಗ್ತೀವಿ. ಅವ್ನು ನಿದ್ದೆ ಹೋದ್ರೆ ಇವ್ನು ಹೊಡೆದ್ಬಿಡ್ತಾನೆ. ಈಗ ಅದೇ ಇವಾಗ ಬೀಚಿಗೆ ಹೋಗ್ಬೇಕು ಅಂತ 3 ಜನಕ್ಕೆ ಅನ್ನಿಸ್ತಿದೆ. ಮೆಜಾರಿಟಿ ಇಲ್ದಿರೋ ನೀನು ಒಬ್ಬನಿಂದ ಅಷ್ಟೇ. ಮೆಜಾರಿಟಿ ಇಲ್ದಿರೋರೇ ಆಗೋದು. ನೋಡೋಣ. ಹಾಯ್, ಇಲ್ಲೊಂದು ವೇಸ್ಟ್ ಸಿಕ್ಕಿದೆ. ಹಾಯ್ ಬ್ರೋ. ವೇಸ್ಟ್ ಇದು ತೋರ್ಸೋದೇ ವೇಸ್ಟು. ಕಿತ್ತಾಳೆ ಹಣ್ಣ ತಂದೇವಿ ಮಾದೇವ ನಿಂಗೆ, ಕಿತ್ತಾಳೆ ಹಣ್ಣ ತಂದೀವಿ ಮಾದಪ್ಪ ಪರುಸೆಗೆ, ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ನಾಲೆ ದುಂಡು ಮಲ್ಲಿಗೆ. ಕುಮಾರ ಮತ್ತೆ ಹೇಗೆ ಅನ್ನಿಸ್ತಾ ಇದೆ? ನಡೆಯಕ್ಕೆ ಹೋಗ್ತಾ ಇದ್ದೀರಾ? 20 ಕಿಲೋಮೀಟರ್ ಗ್ಲಾಸರ್ಸು. 20 ಕಿಲೋಮೀಟರ್ ಆಲ್ರೆಡಿ 14 ಕಿಲೋಮೀಟರ್ 20 ಕಿಲೋಮೀಟರ್ ನಡೀತಾರೆ ಓಮ ಅವರು. ಇಲ್ಲ 20 ಕಿಲೋಮೀಟರ್ 11:30 ಇಲ್ಲಿ ಬರ್ಬೇಕಿತ್ತು. ಆದ್ರೆ 14 ಕಿಲೋಮೀಟರ್ ಎಲ್ಲ ನಡೆದಿದ್ದಾರೆ. ಈಗ ಏನು ಅನ್ನಿಸ್ತಿದೆ? ಅಲ್ಲಿ ಹೋದಾಗ ವಾತಾವರಣ ಹೆಂಗಿರುತ್ತೆ? ಹೋದಾಗ ವಾತಾವರಣ ಸ್ವಲ್ಪ ಚಿಂತಾಜನಕವಾಗಿರುತ್ತೆ. ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಈಗ ಅವರೆಲ್ಲ ನಡೆದಿರ್ತಾರಲ್ವಾ. ಈಗ ನಾನು ಕಾರಲ್ಲಿ ಹೀಗೆ ಹೋಗ್ಬಿಟ್ಟು ಅಲ್ಲೇ ಇಳಿದಿರ್ತಾರ ಹೋದ್ರೆ ಇಮೇಜ್ ಮಾಡಿ 16 ಕಿಲೋಮೀಟರ್ ನಡೆದಿರೋರ್ ಮುಂದೆ ಇವ್ರು ಹೋಗ್ಬಿಟ್ಟು ಬಂದ್ರ ಅಂತ ಜಾಯ್ನ್ ಆಗ್ತಾರೆ. ಈಗ ಅದರಲ್ಲಿ ಏನು ಮಾಡೋಕ್ಕಾಗಲ್ಲ. ಕೆಲವೊಂದ್ಸರಿ ಪರಿಸ್ಥಿತಿಗಳು ಬರುತ್ತೆ. ನಮ್ಮ ಕಡೆಯಿಂದ ಲೋಪದೋಷಗಳಿದ್ದಾಗ ನಾವು ಮಾತಾಡದೆ ಮೌನವಾಗಿದ್ರೆ ಎಲ್ಲ ಸಂದರ್ಭಗಳನ್ನು ಎದುರಿಸುವಂತ ಶಕ್ತಿ. ಇದೊಂದು ಒಳ್ಳೆ ಆನ್ಸರ್, ಮೌನವಾಗಿರೋದು ಅನ್ನೋದು. ಮೋದಿಲೇ ಅವರ ಸಿಗುತ್ತೆ ಅಷ್ಟೇ. ಸುಮ್ಮನೆ ಇದ್ರೆ ಆಯ್ತು ಅಷ್ಟೇ. ನಾವು ಡ್ರಾಪ್ ಮಾಡಿ
ಆಕಾಶ್ ಅವ್ರು ಬೀಚ್ ನೋಡ್ಬೇಕಂತ ಬೆಳಗ್ಗೆ ಬೀಚ್ ನೋಡ್ಕೊಂಡು ಶಿವಮೊಗ್ಗ ಕಡೆ ಹೊರಡೋಣ. ಶಿರ್ಸಿ ಜಾತ್ರೆ ಅಂತೂ ಮುಗೀತು. ಏನ್ರಿ ಸಮರ್ಥ? ಆಕಾಶ್ ಅವ್ರ ಕನಸನ್ನ ನಾವು ಯಾವತ್ತೂ ಬೇಡ ಅನ್ನಲ್ಲ. ಬೀಚ್ ತೋರ್ಸೋದೆ ಅವ್ರಿಗೆ. ಏನ್ರಿ ಅಕ್ಷಯ್? ಆದ್ರೂ ಈ ಬೀಚ್ ಹತ್ರ ಬಂದಿರೋದು ಯಾವ ತರ ಫೀಲ್ ಆಗ್ತಿದೆ ಅಂದ್ರೆ, ಯಾವ್ದೋ ಫಿಲಮ್ ಅಲ್ಲಿ ಹುಡುಗರು ಮಧ್ಯರಾತ್ರಿ ಸಡನ್ ಪ್ಲಾನ್ ಮಾಡ್ಕೊಂಡು ಬೀಚ್ ಹತ್ರ ಬರೋ ತರ ಐತೆ. ಒಳ್ಳೆ ಬ್ಯಾಚುಲರ್ಸ್ ಗಾಳಿ ಈ ತರ ಎಷ್ಟು ದಿನ ಇರಕ್ಕಾಗುತ್ತೆ ಗೊತ್ತಿಲ್ಲ. ನಮ್ಮಿಬ್ರದಂತೂ ನೈ ಇವರೆಲ್ಲ ಇರ್ತಾರೆ. ಇಲ್ಲ ನಾವು ಇರ್ತೀವಿ ಅಷ್ಟೇ. ಎಷ್ಟು ಗಾಳಿ, ಇದೊಂದು ವೇವ್ ಸೌಂಡ್ ಎರಡು. ಮೂನ್ ಕಾಣ್ತಿತ್ತು, ಈಗ ಕ್ಲೌಡ್ಸ್ ಕವರ್ ಆಯಿತು. ವೇವ್ ಸೌಂಡ್ ಮಾತ್ರ ಮಸ್ತಾಗಿದೆ. ಸಮರ್ಥ ಅವ್ರೇನೋ ಸೆಟ್ ಮಾಡಿಬಿಟ್ಟವ್ರೆ, ಆಗಲೇ ಬಿತ್ತು, ಇನ್ನೊಂದ್ಸತಿ ಇಟ್ಟವ್ರೆ. ಈಗ ಬೀಚ್ನ ನೋಡ್ಕೊಂಡು ರಿಟರ್ನ್ ಶಿವಮೊಗ್ಗ ಹೋಗ್ಬೇಕಾದ್ರೆ 4 ಗಂಟೆಲಿ 1 ಅವರ್ ಎಗ್ ರೈಸ್ ತಿಂತಾ ಇದ್ದೀವಿ. ರೋಡಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಎಗ್ ರೈಸ್ ಸಿಕ್ಕಿದ್ದಾರೆ. ಒಬ್ರು ಅಣ್ಣ ತಿಂತಾ ಇದ್ರು ಬೆಂಕಿ. ಈ ಟೈಮಲ್ಲಿ ನಾವು ಎಗ್ ರೈಸ್ ತಿಂತಿರೋದ್ರೆ ನಿಮ್ಗೆ ಏನು ಅನ್ಸುತ್ತೆ? ಎಲ್ಲದಕ್ಕೂ ನಸೀಬ್ ಇರ್ಬೇಕು. ಟೀ ಹುಡಿಕ ಬಂದ್ವಿ, ಎಗ್ ರೈಸ್ ಸಿಗ್ತದೆ. 4 ಗೊತ್ತಲ್ಲ ಹುಡುಗರಿಗೆ ಎಗ್ ರೈಸ್ ಯಾವ ತರ ಎಮೋಷನ್ ಅಂತ. 4:15 4 ಕಾಲು ಹೇಳ 4 ಕಾಲು ಟೈಮು ಮಿಸ್ ಮಾಡಂಗಿಲ್ಲ. ನಾನು 4 ಕಾಲು ಹಳೇದು ಆ ದೇವಸ್ಥಾನದ್ದು ಇವಾಗ ಮಾಡಿದೆ. ಇದೊಂದು ಅರ್ಧ ಗಂಟೆ ಸಕ್ಕದಾಗಿರೋ ಎಗ್ ರೈಸ್ ಸಿಕ್ಕಿದೆ. ಇದಕ್ಕಿಂತ ಹೆಂಗಿದೆ? ಸಕ್ಕದಾಗಿದೆ. ಗೇರ್ ಸೊಪ್ಪ ಎಲ್ಲ ದಾಟಿ ಎಗ್ ರೈಸ್ ಆಯ್ತು. ಈಗ ಟೀ ಕುಡಿತಾ ಇದ್ದೀವಿ. ಯಾಕಾಗ್ತಾ ಗೊತ್ತಾ? ಅವ್ನು ಡಿ ಬಾಸ್ ಫ್ಯಾನ್. ನಮ್ಗೇನು ಬಂದೈತೆ ಗೊತ್ತಿಲ್ಲ. ಜಾತ್ರೆಗಂತ ಹೋದವರು ಬೀಚ್ ನೋಡಿ ಈಗ ಫಾಲ್ಸ್ ನೋಡಕ್ ಹೋಗೋಣ ಅಂತ ಯೋಚನೆ ಮಾಡ್ಕೊಂಡು ಟೀ ಕುಡಿತಿದೀವಿ. ಊರಿಗೆ ಹೋಗೋದ್ ಬಿಟ್ಟು ಓ ಮಾರಾಯ, ಭಾರಿ ಇದೆ ಟಾಸ್ಕ್. ಮುಂದೆ ನಾವು ಚೇಂಜ್ ಆಗೋದು. ತುಂಬಾ ಡೀಪಾಗಿ ಏನೋ ನೋಡ್ತಾವನೆ, ಆಮೇಲೆ ಮಾತಾಡ್ತಾನೆ. ಜೋಗ್ ಫಾಲ್ಸಿಗೆ ಬಂದು ಈ ದಿನದ ಮೊದಲ ಟಿಕೆಟ್ ತಗೊಳ್ಳೋಕ್ಕೆ ನಮ್ಮ ಸಮರ್ಥವರು ಉತ್ಸಾಹಕರಾಗಿ ನಿಂತಿದ್ದಾರೆ. ನೋಡಿ, ಕೌಂಟ್ರ್ ಇನ್ನೂ ತೆಗ್ದಿಲ್ಲ. ಆಲ್ರೆಡಿ ನಮ್ಮ ಬಸ್ ಕ್ಯೂ ಇದ್ದಾರೆ. ಕ್ಯೂ ತುಂಬ ದೊಡ್ಡದಿದೆ. ಈಗ ನಾವು ಜೋಗ್ ಫಾಲ್ಸ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಶೋ ನಾವೇ ಇವತ್ತು ಎಂಟ್ರಿ ಕೊಡ್ತೀರಾ. ಸಂಡೇ ಫುಲ್ ಜನ ಇದ್ರು. ಅಲ್ಲಿ ನಿಂತು ಎಷ್ಟು ಹೊಡೆದಾಡಿ ಟಿಕೆಟ್ ತಗೊಂಡಿದ್ವಿ. ಎಲ್ಲ ಟಿಕೆಟ್ ತೋರಿಸೋ. ಫಸ್ಟ್ನೇ ಟಿಕೆಟ್ ನಮ್ಮದು. ನಿದ್ದೆ ಫುಲ್ಲು. ರಿಮೈನಿಂಗ್ ಅಮೌಂಟ್ ಇನ್ನು ಬಾಕಿ ಮೊತ್ತ ಬರ್ಬೇಕು ನಮಗೆ. ಕಣ್ಣೆಲ್ಲ ಕೆಂಪಾಗಿ ಎಳಿತಾ ಇದೆ. ಪೀಸ್. ಓಕೆ, ಈಗ ನೀವು ಇಲ್ಲಿ ನನ್ನ ನೋಡ್ತಿದ್ದೀರಾ, ಬ್ಯಾಕ್ಗ್ರೌಂಡಲ್ಲಿ ಜೋಗ್ ಫಾಲ್ಸ್ನ ನೋಡ್ತಾ ಇದ್ದೀರಾ. ಈ ಕಡೆ ತಿರ್ಸಿದ್ರೆ ದೇವರಿದ್ದಾರೆ, ಇಲ್ಲಿ ಸಮರ್ಥವರಿದ್ದಾರೆ. ಚೆನ್ನಾಗಿದೆ. ಹೇಳ. ಈಗ ನಾವು ಅಷ್ಟೇ ಇದೀವಿ. ಹೌದು. ವಿಶ್ವಾಸ್ ಅವರು ಮಿಸ್ ಆಗ್ತಾ ಇದ್ದಾರೆ. ಹಂಗಾಗಿ ಅವರಿಗೆ ಏನಾದ್ರು ಮಾಡಿ ಅಲ್ಲೆಲ್ಲ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಅವರೇ ಹುಲಿ ಗೌಡ್ರು ಹುಲಿ ಅಂತ ಲಾರಿರೋರು. ಅದು ತಲೆ ಕೆಡಿಸ್ಕೊಳ್ಳೋ ಅವ್ರ ಹತ್ರ ಏನಂತ ಅಸ್ತ್ರ ಇದೆ. ಬಿಡಲ್ಲ ಸರ್, ಈ ಫೋಟೋದಲ್ಲಿ ಅವ್ರು ಬಂದೇ ಬರ್ತಾರೆ ನೋಡಿ. ಬೆಂಕಿ ಅಲ್ಲಿ ಬರ್ತಾ ಇದ್ದಾನೆ. ಸೊ ಈಗ ಮನೆಗೆ ತಲುಪುವಂಥ ಟೈಮ್ ಆಯಿತು. ಜೋಗನು ನೋಡಿದಾಯ್ತು. ಇಲ್ಲಿಗೆ ಈ ವಿಡಿಯೋನ ಫಿನಿಶ್ ಮಾಡ್ತಿದ್ದೇನೆ ಬಾಯ್ಸ್. ಟಾಟಾ, ಬಾಯ್ ಬಾಯ್, ವಂದನೆಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ. ಬಾಯ್.